ಸಂಸತ್ ಭದ್ರತಾ ಲೋಪ ಕ್ಷಣಕ್ಕೊಂದು ತಿರುವು ತೆಗೆದುಕೊಳ್ಳುತ್ತಿರುವ ಈ ಕೇಸ್ ಇವರ ಪ್ಲಾನ್ ಕೇಳಿ ಪೊಲೀಸರೇ ಬೆಚ್ಚಿಬಿದ್ರು. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಸಂಸತ್ತಿನ ಭದ್ರತಾ ಲೋಪದ ಬಗ್ಗೆ ಇಡೀ ದೇಶವೇ ಬೆಚ್ಚು ಬಿದ್ದೋಗಿದೆ. 4 ಜನರು ಮಾಡಿರುವ ಅವಾಂತರಕ್ಕೆ ಇಡೀ ದೇಶವೇ ನಡುಗಿ ಹೋಗಿದೆ. ಈಗ ಇನ್ನೊಂದು ಮಾಹಿತಿಯನ್ನ ಆರೋಪಿ ತಿಳಿಸಿದ್ದಾನೆ. ಪೊಲೀಸರ ಅತಿಥಿಯಾಗಿರುವ ಸಾಗರ್ ಶರ್ಮಾ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾನೆ. ಏನದು ಹೇಳಿಕೆ ಅಂದ್ರೆ, ನಾನು ಬೆಂಕಿಯನ್ನ ಹಚ್ಚಿಕೊಳ್ಳೋನಿದ್ದೆ ಸಂಸತ್ತಿನ ಎದುರುಗಡೆ ಅಂತ ಹೇಳಿದ್ದಾರೆ. ಏನಿದರ ಮಾಹಿತಿ, ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸಂಸತ್ತಿನ ಭದ್ರತೆಯ ಲೋಪ ದೇಶವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನ ದೆಹಲಿಯ ಪೊಲೀಸರು ವಿಶೇಷ ದಳದಲ್ಲಿ ಬಂಧಿಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ದಿನಕ್ಕೊಂದು ಹೊಸ ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. ಬಂಧಿತ ಆರೋಪಿ ಸಾಗರ್ ಶರ್ಮಾ ತಾನು ಸಂಸತ್ತಿನ ಹೊರಗಡೆ ಬೆಂಕಿಯನ್ನ ಹಚ್ಚಿಕೊಳ್ಳುವ ತೀರ್ಮಾನವನ್ನ ಮಾಡಿದ್ದೇನೆ ಎಂದಿದ್ದಾನೆ. ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ಡಿ ಇಬ್ಬರು ವ್ಯಕ್ತಿಗಳು ಸದನಕ್ಕೆ ನುಗ್ಗಿ ಹೊಗೆ ಬಾಂಬ್ ಅನ್ನ ಹಾಕಿದ್ರು. ದೆಹಲಿಯ ಪೊಲೀಸರ ವಿಚಾರಣೆ ವೇಳೆ ಸಾಗರ್ ತನ್ನನ್ನ ತಾನು ಸುಟ್ಟಿಕೊಳ್ಳಲು ಬಯಸಿದ್ದೆ, ಆದರೆ ನಂತರ ಆ ಯೋಜನೆಯನ್ನ ಕೈಬಿಡಲಾಗಿತ್ತು ಎಂದು ತಿಳಿಸಿದ್ದಾನೆ. ಜೆಲ್ ಒಂದನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಲು ಬಯಸಿದ್ದೆ. ಈ ಜೆಲ್ ಅನ್ನ ದೇಹದ ಮೇಲೆ ಹಚ್ಚಿಕೊಳ್ಳುವ ಮೂಲಕ ಬೆಂಕಿಯಿಂದ ರಕ್ಷಣೆಯನ್ನ ಪಡೆಯಬಹುದು, ಆದರೆ ಆನ್ಲೈನ್ ಹಣ ಪಾವತಿ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಜೆಲ್ ಖರೀದಿಸಲಿಲ್ಲ. ನಂತರ ಸಂಸತ್ತಿನ ಹೊರಗಡೆ ಬೆಂಕಿಯನ್ನ ಹಚ್ಚಿಕೊಳ್ಳುವ ಯೋಜನೆಯನ್ನ ಕೈಬಿಡಲಾಗಿದೆ ಎಂದಿದ್ದಾನೆ. ಆರೋಪಿಗಳು ಘಟನೆ ನಡೆಯಲು ಒಂದಲ್ಲ ಎರಡಲ್ಲ 7 ಹೊಗೆ ಕ್ಯಾನ್ಗಳನ್ನ ತೆಗೆದುಕೊಂಡು ಆಗಮಿಸಿದ್ರಂತೆ. ಆರೋಪಿಗಳು ಗೂಗಲ್ನಲ್ಲಿ ಸರ್ಚ್ ಮಾಡಿ ಸಂಸತ್ ಭವನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಡುಕಾಟವನ್ನ ನಡೆಸಿದ್ರು. ಸಂಸತ್ ಭದ್ರತೆಯ ಹಳೆಯ ವಿಡಿಯೋಗಳನ್ನ ಒಳಗೊಂಡು ವಿಡಿಯೋದಿಂದ ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೇಳಿದ್ರು ಹಾಗೂ ತಿಳಿದುಕೊಂಡಿದ್ರು. ಈ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಬಂಧಿಸಲಾಗಿರುವ ಆರೋಪಿಗಳೆಲ್ಲರೂ ಸಿಗ್ನಲ್ ಆಪ್ ನಲ್ಲಿ ಪರಸ್ಪರ ಮಾತನಾಡಿಕೊಳ್ತಾ ಇದ್ರು. ಯಾರನ್ನ ಹಿಡಿಯಲು ಸಾಧ್ಯವಾಗ್ತಿರಲಿಲ್ಲ ಎಂದು ಇವರು ತಿಳಿಸಿದ್ದಾರೆ. ಮಾಧ್ಯಮದಲ್ಲಿ ತಮ್ಮ ಪ್ರಭಾವವನ್ನ ಸಾಬೀತುಪಡಿಸುವುದೇ ಆರೋಪಿಗಳ ನಿಜವಾದ ಉದ್ದೇಶ ಎಂದು ತಿಳಿದು ಬಂದಿದೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಸದನದ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವಾಗಲೇ ಸಂಸತ್ತಿನ ಒಳಗೆ ಪ್ರವೇಶಿಸಿ ಈ ಯೋಜನೆಯನ್ನ ಸಿದ್ಧಪಡಿಸಿದ್ದಾರೆ ಎನ್ನಲಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.